ಪ್ರಹ್ಲಾದ್ ಜೋಶಿ ಅಲ್ಲ, ಮೋದಿ ಅವರನ್ನೇ ಸೋಲಿಸ್ತೇವೆ. ಕೆಪಿಸಿಸಿ ಕಚೇರಿಯಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ 20 ಸೀಟನ್ನು ಗೆಲ್ಲುತ್ತೆ. ನೋಡೀಗ ಸಚಿವ ಸಂತೋಷ್ ಲಾಡ್ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಇಲ್ಲಿ ಧಾರವಾಡಕ್ಕೆ ಸಂಬಂಧಪಟ್ಟಂಗೆ ಪ್ರಹ್ಲಾದ್ ಜೋಶಿ ಅಲ್ಲ ರೀ, ಮೋದಿನೇ ಸೋಲಿಸ್ತೀವಿ ನಾವು, ಆ ರೀತಿ ವಿಶ್ವಾಸ ನಮಗಿದೆ, ಬದಲಾವಣೆ ಇದೆ ಅಂಥೇಳಿ. ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ ಅಭೂತಪೂರ್ವವಾಗಿ 20 ಸೀಟನ್ನು ಗೆಲ್ಲುತ್ತೆ. ನಾನು ಮೋದಿ ಅವರನ್ನು ಟೀಕೆ ಮಾಡ್ತಾ ಇಲ್ಲ, ಆದರೆ 10 ವರ್ಷದಿಂದ ಏನು ಮಾಡ್ತಿದ್ದಾರೆ ಎಂದು ಕೇಳ್ತಿದ್ದೇನೆ. ಏನು ಮಾಡಿದ್ದಾರೆ ಅಂದರೆ ಕೇಳಿದರೆ ಟೀಕೆ ಮಾಡಿದಾಗ ಪ್ರಶ್ನೆನೂ ಮಾಡಬಾರ್ದ? ಪ್ರಶ್ನೆ ಮಾಡೋದೇ ಟೀಕೆ ಅಲ್ಲ ಅಂತ ಸಂತೋಷ್ ಲಾಡ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೋದಿ ಅವ್ರನ್ನೇ ಸೋಲಿಸ್ತೀವಿ. ಎಷ್ಟು ಗೆಲ್ಬಹುದು ಸರ್ ರಾಜ್ಯದಲ್ಲಿ? 20 ಸೀಟ್ ಗೆಲ್ತೀವಿ. ಸರ್ ಮೋದಿನ ಟೀಕೆ ಮಾಡಬಾರ್ದು ಅನ್ನುವಂಥದ್ದು ನಿಮ್ಮ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿ. ಸ್ಟೇಟ್ ನಲ್ಲಿ ವಿಲ್ ಬಿ ವಿನಿಂಗ್ ರೌಂಡ್ ಬಟ್ 20 ಸೀಟ್ಸ್ ಅಂತ ನನ್ನ ಅಭಿಪ್ರಾಯ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀವಿ. ಪ್ರಹ್ಲಾದ್ ಜೋಶಿ ಅವ್ರನ್ನ ಮೋದಿ ಅವ್ರನ್ನ ಸೋಲಿಸ್ತೀವಿ. ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋಲಿಸಲ್ಲ, ಮೋದಿ ಅವ್ರನ್ನೇ ಸೋಲಿಸ್ತೀವಿ. ಯಾಕಂದ್ರೆ ಯಾರು ಪ್ರಹ್ಲಾದ್ ಜೋಶಿ ಅವ್ರ ಹೆಸರ ಮೇಲೆ ಓಟ್ ಕೇಳ್ತಾ ಇಲ್ಲ, ಮೋದಿ ಹೆಸರ ಮೇಲೆ ಓಟ್ ಕೇಳ್ತಾ ಇದಾರೆ. ಮೋದಿ ಅವ್ರನ್ನೇ ಸೋಲಿಸ್ತೀವಿ. ಎಷ್ಟು ಗೆಲ್ಬಹುದು ಸರ್ ರಾಜ್ಯದಲ್ಲಿ? 20 ಸೀಟ್ ಗೆಲ್ತೀವಿ. ಸರ್ ಮೋದಿನ ಟೀಕೆ ಮಾಡಬಾರ್ದು ಅನ್ನುವಂಥದ್ದು ನಿಮ್ಮ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿದೆ ಅಂತ ಯಾಕೆ ಸರ್? ಅದ್ ಯಾರು ನಿಮಗೆ ಗುರುತು? ನಮಗೆ ಗುರುತು. ಅಲ್ಲ, ನಿನ್ನೆ ಸುಧಾಮ್ ದಾಸ್ ಅವರು ಅವ್ರು ನನಗೆ ಗುರುತಿಲ್ಲ. ನಾವಂತೂ ಮೋದಿ ಅವರಿಗೆ ಟೀಕೆ ಮಾಡ್ತಾ ಇಲ್ಲ, ವೈಯಕ್ತಿಕವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಲ್ಲ, ವೈಯಕ್ತಿಕವಾಗಿ ಟೀಕೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಿದ್ರೆ ಇಲ್ಲಿ ಟೀಕೆ ಇದೆ. 10 ವರ್ಷದಲ್ಲಿ ಏನ್ ಮಾಡಿದ್ರೆ ಅಂತ ಕೇಳಿದ್ರೆ ಟೀಕೆನ ಅದು? ಸ್ಟೇಟ್ ನಲ್ಲಿ ವಿಲ್ ಬಿ ವಿನಿಂಗ್